ಬಿಸಿ ರೋಡಿನ ಬಸ್ಸು ನಿಲ್ದಾಣದಲ್ಲಿ ಹಂತಕನಿಂದ ಹತ್ಯೆಗೊಳಗಾದ ಕಕ್ಕೆ ಪದವಿನ ಲಾವಣ್ಯಗೌಡ ಅವರ ಮನೆಗೆ ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ಬಾಳ್ತಿಲ ಇದರ ಸಂಸ್ಥಾಪಕಿ ನ್ಯಾಯವಾದಿ ಶೈಲಜಾ ರಾಜೇಶ್ ಹಾಗೂ ಸಂಸ್ಥೆಯ ಸದಸ್ಯರು ಭೇಟಿ ನೀಡಿ ಮನೆ ಮಂದಿಗೆ ಸಾಂತ್ವನ ಹೇಳಿದರು. ಲಾವಣ್ಯ ಅವರ ತಂದೆ ಬಾಲಪ್ಪ ಗೌಡ ಹಾಗೂ ತಾಯಿ ರೂಪಾ ಅವರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ರು. ಅಗತ್ಯವಿದ್ದಲ್ಲಿ ಸಂಸ್ಥೆಯ ಮೂಲಕ ಕಾನೂನಿನ ನೆರವು ನೀಡಲು ಸಿದ್ಧರಿರುವುದಾಗಿ ತಿಳಿಸಿದರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೈಲಜಾ ರಾಜೇಶ್ ಅವರು, ಮಾನವ ಹತ್ಯೆಯಂತಹ ಹೀನಾಯ ಕೃತ್ಯ ಮಾಡುವ ಆರೋಪಿ ಚೇತನ್ ನಂತವರಿಗೆ ಎನ್ಕೌಂಟರ್ನಂತಹ ಶಿಕ್ಷೆಯಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕಾನೂನಿನಲ್ಲಿ ತಿದ್ದುಪಡಿ ತರುವ ಕೆಲಸ ಆಗಬೇಕು. ಪ್ರತಿಯೊಬ್ಬರಿಗೂ ಮುಕ್ತವಾಗಿ ಬದುಕುವ ಅವಕಾಶವನ್ನು ಕಾನೂನು ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಗುರುವಾರ 16ನೇ ತಾರೀಕು ಸಂಜೆ ಹತ್ಯೆಯಾದಂತಹ ಲಾವಣ್ಯರವರ ಮನೆಯಲ್ಲಿದ್ದೇವೆ. ಅವರ ಅಮ್ಮ ಮತ್ತು ಅಪ್ಪ ಮತ್ತು ತಂಗಿಯಂದಿರನ್ನು, ಅಕ್ಕ ಮತ್ತು ತಂಗಿಯನ್ನು ಮಾತಾಡಿಸಿ ಆಗಿರುವಂತಹ ಇದೊಂದು ಘೋರ ಹತ್ಯೆ ಇದರ ಬಗ್ಗೆ ಹೇಳಬೇಕಂತ ಹೇಳಿದರೆ, ಆ ಮನುಷ್ಯನಂತ ಹೇಳ್ತೀನಿ, ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವ್ಯಕ್ತಿಗಳನ್ನು, ವಿಕೃತ ಮನಸ್ಸಿನ ಆ ಒಂದು ವ್ಯಕ್ತಿ ಇಷ್ಟೆಲ್ಲ ಮಾಡ್ತಾನಂತ ಹೇಳಿದರೆ ಅವನಿಗೆ ಕೊಟ್ಟಂತಹ ಸಂಸ್ಕಾರ ಇರಬಹುದು, ಅಥವಾ ಅವನು ಬೆಳೆದಂತಹ ವಾತಾವರಣ ಇರ್ಬೋದು, ಅಥವಾ ಅಪ್ಪ ಅಮ್ಮನ ಭಯ ಇಲ್ಲದೆ ಅವನು ಮಾಡಿದಂತಹ ಈ ಒಂದು ಕೃತ್ಯಕ್ಕೆ ಇದೇ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ ಇಂತಹ ಮಕ್ಕಳು ಅಲ್ಲಲ್ಲಿದ್ದಾರೆ. ಇದೆಲ್ಲ ತಡೆಗಟ್ಟಬೇಕಾದ್ರೆ ಕಾನೂನು ಸರಿಯಾಗಬೇಕು. ಕಾನೂನು ಅಂತ ಹೇಳಿದರೆ ನಾವು ಲೈವ್ ಆಗಿ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಯಾರನ್ನು ಹುಡುಗ ಇರಲಿ ಹುಡುಗಿ ಇರಲಿ, ಅಥವಾ ಗಂಡನ್ನು ಹೆಂಡತಿ ಕೊಲೆ ಮಾಡುವಂಥದ್ದು ಇರ್ಬೋದು, ಹೆಂಡತಿಯನ್ನು ಗಂಡ ಕೊಲೆ ಮಾಡುವಂಥದ್ದು, ಇಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಂತಹ ಪ್ರಕರಣಗಳು ನಿಲ್ಲಬೇಕು ಅಂತಂದರೆ ಅಲ್ಲೇ ಕಂಡಲ್ಲೇ ಗುಂಡು ಅಂತ ಹೇಳುವಂತಹ ಒಂದು ಎನ್ಕೌಂಟರ್ ಆಗಲೇ ಕೂಡಲೇ, ಅಂದರೆ ಆ ವ್ಯಕ್ತಿಗೂ ಕೂಡ ಮರಣದಂಡನೆ ಶಿಕ್ಷೆಯನ್ನು ಕೊಡುವಂತಹ ವ್ಯವಸ್ಥೆ ಕಾನೂನಿನಲ್ಲಿ ತಿದ್ದುಪಡಿ ಆಗಬೇಕು. ನಾನು ಮಾನ್ಯ DK ಶಿವಕುಮಾರ್ ಅವರಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಕಾನೂನಿನ ತಿದ್ದುಪಡಿ ಆಗಬೇಕು, ಸಂವಿಧಾನದ ತಿದ್ದುಪಡಿ ಆಗಬೇಕು. ಸಂವಿಧಾನ ತಿದ್ದುಪಡಿ ಅಂತ ಹೇಳಿದರೆ, ನಾವು ಅನ್ಯಾಯ ಮಾಡಿದಾಗ ಎದುರಲ್ಲೇ, ಅಂದರೆ ಒಂದು ಕೊಲೆ ಆಗ್ತದಂತಿದ್ದಾಗ ಸಾಕ್ಷಿ ಕೋರ್ಟಿನಲ್ಲಿ ಅವಶ್ಯಕತೆ ಇಲ್ಲ. ನಾನೊಬ್ಬ ವಕೀಲರಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಈ ಸಂದರ್ಭ ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆಯ ಸದಸ್ಯರಾದ ಶಕುಂತಳಾ ಯೋಗೀಶ್, ಪುಷ್ಪಲತಾ, ಜೇನ್ ಮಾಡ್ತಾ, ಸುಲತಾ, ಇಂದಿರಾ, ಶ್ರೇಷ್ಠ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.